ನನಗೆ ಯಾವಾಗಲೂ ಆಶ್ಚರ್ಯ, ನಿಮ್ಮ ಹೆಸರು ಬಂದಾಗೆಲ್ಲ ನನ್ನ ತಲೆಯಲ್ಲಿ ಒಂದು ಓಡ್ತಾನೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಹೆಸರುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ಹೊಸದಾಗಿ ಬಂದಾಗ ಒಂದು ಹೆಸರು ಇರುತ್ತೆ, ಆಮೇಲೆ ಒಂದು ಹೆಸರು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಂಡಿರ್ತಾರೆ. ನೀವು ಕವಿರಾಜ್ ಮೊದಲಿನಿಂದನೂ ಹೌದಾ ಅಥವಾ ಆಮೇಲೆ ಚೇಂಜ್ ಮಾಡ್ಕೊಂಡ್ರಾ? ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ತಿರ್ತೀನಿ ಯಾವಾಗಲೂ ಈ ಕ್ವಶನ್ನ ನಾನು ಆನ್ಸರ್ ಮಾಡ್ತಿರೋದು 1,36,447ನೇ ಸಾರಿ ಅಂತ. ಅಂದರೆ ನನ್ನನ್ನು ಭೇಟಿಯಾದವರೆಲ್ಲರೂ ಇವತ್ತಿಂದಲ್ಲ 25 ವರ್ಷದಿಂದ ನನ್ನನ್ನು ಭೇಟಿಯಾದವರೆಲ್ಲರಿಗೂ ನಾನು ಈ ಆನ್ಸರ್ನ ಕೊಡಲೇಬೇಕು. ಅಂದರೆ ಈ ಕ್ವಶನ್ ಬಂದೇ ಬರುತ್ತೆ. ಆ್ಯಕ್ಚುಲಿ ಇದು ನನ್ನ ಹುಟ್ಟು ಹೆಸರು, ಮೂಲ ಹೆಸರು. ಹುಟ್ಟು ಹೆಸರು ಅನ್ನೋಕ್ಕಿಂತಲೂ ನನ್ನ ರೆಕಾರ್ಡ್ಸ್, ಸ್ಕೂಲ್ ಹೆಸರು. 1ನೇ ಕ್ಲಾಸ್ ರೆಕಾರ್ಡ್ಸ್ ತೆಗೆದು ನೋಡಿದ್ರು ಇದೇ ಹೆಸರು ಇರೋದು. ನನ್ನ ಜೊತೆ ಬಂದವರು ಎಲ್ಲ ಗೊತ್ತಿರುತ್ತೆ. ತುಂಬ ಜನ ಅನ್ಕೋತಾರೆ, ಈಗ ನೀವು ಕೇಳಿದ್ರಲ್ಲ ಆ ಥರ, ಬಹುಶಃ ಇವ್ರ ಅಪ್ಪ ಅಮ್ಮಂಗೆ ಏನೋ ಇಂಟ್ಯೂಷನ್ ಇದ್ದು ಈ ಹೆಸರು ಇಟ್ಟಿರ್ಬೋದು. ಇಲ್ಲ, ಆ್ಯಕ್ಚುಲಿ ನನ್ನ ದೃಷ್ಟಿಕೋನದಲ್ಲಿ ಇಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಓದಿರಲಿಲ್ಲ, ತುಂಬ ಮುಗ್ಧ. ನಮ್ಮಪ್ಪ ಸ್ವಲ್ಪ ರಾಜಕೀಯದಲ್ಲಿ ಇದ್ದರು, ಬಟ್ ಈ ಥರ ಸಾಹಿತ್ಯಿಕವಾಗಿ ಯೋಚನೆ ಮಾಡುವಂಥ ಸಂದರ್ಭ ಅಥವಾ ಒಬ್ಬ ಹಾಡು ಬರೋದು ಅಥವಾ ಕವಿಯಾಗಿ ಬದುಕಬಹುದು ಅನ್ನೋ ಕಲ್ಪನೆಯೂ ನಮ್ಗೆ ಅವಾಗಿರಲಿಲ್ಲ. ಒಂದು ಹಾಡು ಯಾರೋ ಬರೀತಾರೆ ಅನ್ನೋದು ಗೊತ್ತಿರಲಿಲ್ಲ. ಎಷ್ಟು ಮುಗ್ದಿರಿದ್ವಿ ಅಂದರೆ ರೇಡಿಯೋದಲ್ಲಿ SP ಮತ್ತು ಬಾಲಸುಬ್ರಹ್ಮಣ್ಯ ಮತ್ತು ಎಷ್ಟು ಜನಕ್ಕೆ ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಡ್ತಾರೆ ಅನ್ನೋ ಫೀಲ್ ನಮಗಿದ್ದಿದ್ದು ಶುರು ದಿನಗಳಲ್ಲಿ. ಆದರೆ ಚಿಕ್ಕ ಚಿಕ್ಕ ಕಿಂಡಿಗಳಿರುತ್ತೆ ಗೊತ್ತಾ, ಅದರಲ್ಲೆಲ್ಲ ಇಳುಕು ನೋಡಿದ್ದು ಇದೆ, ಏನೋ ಕಾಣಿಸ್ತಾರೆ, ಅದೇ ಕಾಣಿಸ್ತಾರ ಅಂತ. ಇಷ್ಟು ಮುಗ್ಧ ಪರಿಸರದಿಂದ ನಾವು ಬಂದಿರೋದು. ಹಾಗಾಗಿ ನನ್ನ ಮಗ ಹಂಗಾಗಲಿ ಅಂತ ಹೆಸರಿಟ್ಟು ಬರೆಯುವಂಥ ಬುದ್ಧಿವಂತಿಕೆ ನಮ್ಮ ಅಪ್ಪ ಅಮ್ಮಂಗೆ ಇರಲಿಲ್ಲ ಖಂಡಿತವಾಗಿ. ಬಟ್ ಒಂದು ಪ್ಲಸ್ ಆಯಿತು, ಅವರು ನಾನು ಕವಿಯಾಗಲಿ ಅಂತ ಕವಿರಾಜ್ ಅಂತ ಇಟ್ಟಿಲ್ಲವಾದರೂ ಕೂಡ ಅವರು ಇಟ್ಟಿದ್ದಕ್ಕೆ ನಾನು ಕವಿಯಾದೆ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಹೌದೌದು ಖಂಡಿತ, ಯಾಕಂದರೆ ನನ್ನ ಹೆಸರಲ್ಲೇ ಕವಿ ಅಂತಿರೋದ್ರಿಂದ ಕವಿಗಳ ಬಗ್ಗೆ ಮಾತು ಬಂದಾಗಲೇ ನನ್ನ ಕಿವಿ ಆ ಕಡೆ ಹೋಗ್ತಿತ್ತು, ಏನೋ ನನಗೆ ಸಂಬಂಧಪಟ್ಟಿದ್ದೇನೋ ಅನಿಸ್ತಿತ್ತು ಅಲ್ವಾ. ಆಮೇಲೆ ಕೆಲವರು ತಮಾಷೆಗೆ ಕವಿ ಅಂತ ಇಟ್ಕೊಂಡಿಕ್ಕೆ ಏನಾದರೂ ಬರೆಯೋ ಅನ್ನೋರು, ಕೆಲವು ನಮ್ಮ ಶಿಕ್ಷಕರು. ಅದು ಎಲ್ಲೋ ಒಂದು ಕಡೆ ಹೌದಲ್ವಾ, ಬರೀಬೇಕು ಎಲ್ಲೋ ನನಗೆ ಅದನ್ನು ಅದು ಸ್ಫೂರ್ತಿಯಾಗಿರ್ಬೋದು ನನಗೆ. ಮಜಾ ಅಂದರೆ ನಮ್ಮ ಮುನೀರ್ ಭಾಷಾ ಅಂತ ಹೇಳಿ DVS ಕಾಲೇಜಲ್ಲಿ, ಶಿವಮೊಗ್ಗದ DVS ಕಾಲೇಜಲ್ಲಿ ತುಂಬ ಒಳ್ಳೆ ಕನ್ನಡ ಅಧ್ಯಾಪಕರು. ಅವರು ನನಗೆ ಹೇಳೋರು ಯಾವಾಗಲೂ. ನಾನು ಸ್ವಲ್ಪ ತರಲೆ ಮಾಡ್ತಿದ್ದೆ, ಸ್ವಲ್ಪನ ಜಾಸ್ತಿನೇ ಆ್ಯಕ್ಚುಲಿ ಆ ಟೈಮಿಗೆ. ಈಗ ಸ್ವಲ್ಪ ಪರವಾಗಿಲ್ಲ, ವಯಸ್ಸಾಯ್ತಲ್ಲ. ಅವರು ಹೆಸರಿಟ್ಕೊಂಡಿದ್ದಕ್ಕಾದರೂ ಏನಾದರೂ ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೊ ಅನ್ನೋರು ನನಗೆ. ಸೊ ಅವೆಲ್ಲ ಒಟ್ಟು ಇದ್ರ ಬಗ್ಗೆ ಪಾಸಿಟಿವ್ ಮಾತಾಡಿದ್ದಾಗಿರ್ಬೋದು, ನೆಗೆಟಿವ್ ಮಾತಾಡಿದ್ದು, ಅವೆಲ್ಲ ಸೇರಿ ಎಲ್ಲೋ ಒಂದು ಕಡೆ ಕವಿ ಆಗೋ ಕಡೆ ನನ್ನ ದುಡ್ದು ಅಂತ ನನ್ನ. ಯಾವಾಗ ಮೊದಲ ಬಾರಿ ಅಂಥದ್ದೇನಾದರೂ ಬರೆದಿದ್ದು? ಯಾವ ಏಜಲ್ಲಿ? ಅದು ತುಂಬ ಚಿಕ್ಕ ಏಜಲ್ಲಿ, ಪ್ರೈಮರಿ ಸ್ಕೂಲಲ್ಲೇ. ಅಂದರೆ ಈ ಶುರು ಕವಿತೆಗಳೀಗ ತಂಗಿ ಮೇಲೆ, ಬೆಕ್ಕಿನ ಮೇಲೆ. ಯಾರ ಮೇಲೆ ಬರೆದಿದ್ರಿ? ಮೊದಲ ಕವಿತೆ ನಮ್ಮ ತಂಗಿ ಮೇಲೆ ಬರೆದಿದ್ವಿ ಮೋಸ್ಟ್ಲಿ. ಅವಳೇನೋ ಈ ಬಾಲವನದಲ್ಲಿ ಕಾರಂತಜ್ಜ ಅಂತ ತರಂಗದಲ್ಲಿ ಒಂದು ಇದು ಬರೋದು ಅಂಕಣ, ಅಲ್ಲಿ ಪುಟ್ಟ ಕವಿತೆಗಳು, ಈ ಶಿಶು ಕವಿತೆಗಳ ಥರದ್ದೆಲ್ಲ ಬರೋದು, ಅದಕ್ಕೆ ಬರೆದು ಕಳಿಸಿದ್ದೆ ನಾನು. ಆಮೇಲೆ ಬಹುಶಃ ನಾನು ಬರೆದ ಮೊದಲ ಕವಿತೆ, ನನ್ನ ಅಕ್ಕನ ಹೆಸರು ಕವಿತಾ, ನನ್ನ ಹೆಸರು ಕವಿರಾಜ್, ತಂಗಿ ಹೆಸರು ಕಲ್ಪನಾ. ಕವಿತೆಯನ್ನು ಕವಿರಾಜನು ಕಲ್ಪನೆಯಿಂದ ಬರೆಯುತ್ತಾನೆ ಅಂತ ನಾನು ಮೋಸ್ಟ್ಲಿ ನಮ್ಮ 3 ಜನ ಹೆಸರು ಸೇರಿಸಿ ಈ ಥರದ ಚಿಕ್ಕ ಚಿಕ್ಕ ಅಲ್ಲೇ ಆಟ ಆಡೋದು, ಪದಗಳ ಆಟ ಆಡೋದು ನನಗೆ ತುಂಬ ಇಷ್ಟ. ಐ ಮೀನ್ ನನ್ನ ಹಾಡುಗಳಲ್ಲಿ ನೋಡ್ಬೋದು ನೀವು, ಈ ಥರದ ಚಿಕ್ಕ ಚಿಕ್ಕ ಪ್ರಯೋಗಗಳು ನಾನು ಮಾಡ್ತಾನೆ ಬಂದಿದ್ದೀನಿ. ಸೊ ಗುರುಕಿರಣ್ ಅವರು ಒಂದು ಅವಕಾಶ ಕೊಟ್ಟರು, ಆ ಅವಕಾಶ ಸಿಕ್ಕಿದ್ದ ಸಿಚುವೇಶನ್ ಹೆಂಗಿತ್ತು? ವಾಟ್ ಯು ವರ್ ಫೀಲಿಂಗ್? ತಲೆಯಲ್ಲಿ ಏನು ಓಡ್ತಾ ಇತ್ತು ಆಗ? ಅಂದರೆ ನೀವಂತೂ ಕೇಳೇ ಇರ್ತೀರಾ, ಅಯ್ಯೋ ತುಂಬ ಸಲ ಮನೆಗೆ ಹೋಗಬೇಕು, ಅವಕಾಶಗಳನ್ನು ಕೇಳಬೇಕು, ಇನ್ನು ನಿಮ್ಮ ಕಣ್ಮುಂದೆನೂ ಕೆಲವೊಬ್ರು ನಿಂತಿರ್ತಾರೆ. ಸೊ ಮೊದಲನೇ ಸಲಕ್ಕೆ ಅವಕಾಶ ಸಿಕ್ತು, ಏನು ತಲೆಯಲ್ಲಿ ಓಡ್ತಿತ್ತು? ಬರವಣಿಗೆ ಹೆಂಗೆ ಶುರು ಆಯ್ತು ಅದರದ್ದು? ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಒಂದು ಜೀವನ, ನಿಮಗೆ ಯಾವುದು ವೇಸ್ಟ್ ಆಗಲ್ಲ ಅಂತೀವಲ್ಲ ನಾವು, ಯಾವುದು ವೇಸ್ಟ್ ಆಗಲ್ಲ. ಏನೋ ಮಾಡಿರ್ತೀರಾ, ಇನ್ನೇನೋ ಕೆಲಸ ಮಾಡಿರ್ತೀರಾ, ಅದರ ಅನುಭವ ಇನ್ನೆಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಮೆಡಿಕಲ್ ರೆಪ್ ಮಾಡ್ತೀರ, ನಮಗೇನಂದರೆ ಒಂದು ಅಪ್ರೋಚ್ ಕಲಿಸ್ತಾರೆ, ಯಾರ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಡಾಕ್ಟ್ರ್ ಹತ್ರ ಹೆಂಗೆ ಮಾತಾಡಬೇಕು, ಅದು ಒಂದು ಅಪ್ರೋಚ್ ಗೊತ್ತಿರುತ್ತೆ. ಒಂದು ನೀಟಾದ ಅಪ್ರೋಚ್, ಚೆನ್ನಾಗಿ ಅದನ್ನೊಂದು ಫೈಲಲ್ಲಿ ಇಟ್ಕೊಂಡು ಬೈಂಡ್ ಮಾಡಿ ಸ್ವಲ್ಪ ನೀಟಾಗಿ ಇನ್ಶರ್ಟ್ ಇವಾಗೆಲ್ಲ ಮಾಡಲ್ಲ, ಅವಾಗೆಲ್ಲ ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವ್ರು ಬಂದ ತಕ್ಷಣ ಒಂದು ಒಳ್ಳೆ ಕರೆಕ್ಟ್ ಇಂಟ್ರೊಡಕ್ಷನ್, ಸರ್ ನಾನು ಕವಿರಾಜ್ ಅಂತ, ಮೂರಿದು ಸಿನಿಮಾ ಶೈಲಿಲಿ ಬರಿತೀನಿ ಸರ್, ನೋಡಿ ಇವತ್ತು ಹೇಳ್ತಾರೆ ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಗುರು. ನಾನು ಕೇಳ್ತೀನಿ, ಈಗ ನೀವು ಕೇಳಿದ ಪ್ರಶ್ನೆ ಯಾಕೆ ಆವತ್ತೇ ಇಮಿಡಿಯೇಟ್ ಕೊಟ್ಬಿಟ್ರೆ ನಂಗಂತ ನಾನು ಕೇಳಿದ್ದೀನಿ ಅವ್ರಿಗೆ. ಇಮಿಡಿಯೇಟ್ ಸಾಂಗ್ ಕೊಟ್ಬಿಟ್ರಲ್ಲ ಉಳಿದವರಿಗೆಲ್ಲ, ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಅವರು. ಅಂದರೆ ಓಕೆ ಗುಡ್, ಈಸ್ ತುಂಬ ಕಂಪೋಸ್ಡ್ ಇದ್ದಾರೆ ಅನಿಸ್ತು ಅಂತ. ಆ ಅಪ್ರೋಚ್ ಬಹುಶಃ ನನಗೆ ಈ ಮೆಡಿಕಲ್ ರೆಪ್ ಕಲಿಸಿತ್ತು. ನಾನು ನೀಟಾಗಿ ಅದನ್ನು ಕೊಟ್ಟಾಗ ಅವರಿಗೆ ಬಹುಶಃ
ಅವ್ರಿಗೆ ಅದೇ ಪಾಸಿಟಿವ್ ಫೀಲ್ ಆಗಿರ್ಬೋದು. ದೆನ್ ಅವರು ಸ್ಟುಡಿಯೋ ಒಳಗೆ ಕರ್ಕೊಂಡೋದ್ರು. ಸ್ಟುಡಿಯೋ ಒಳಗಂದರೆ ನೋಡಿ, ಈಗ ಇಲ್ಲಿದೆಯಲ್ಲ ನಿಮ್ಮದು ಅಕಾಸ್ಟಿಕ್, ಈ ಥರದ ದೃಶ್ಯ ನಾವು ಯಾವತ್ತೂ ನೋಡಿ, ಈ ಥರದೊಂದು ಜಾಗ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇದೊಂದು ಪ್ರಪಂಚ ಇದೆ ಅನ್ನೋದು ಎಲ್ಲೂ ನೋಡಿರಲಿಲ್ಲ ನಾನು. ತೆಗೆದು ಬಾಗಿಲು, ಅಶ್ವಿನಿ ಸ್ಟುಡಿಯೋ ಅದು, ಡೋರ್ ತೆಗೆದ್ರೆ ಕೆಂಪು ಇದು ಕಲರ್ ಅದು, ಅದೇ ಒಂಥರ ಮಾಯಾಲೋಕ ಥರ ಕಾಣಿಸ್ತು. ನಾನು ಬುಕ್ಕಲ್ಲೂ ಬರೆದಿದ್ದೀನಿ, ಲಿಟ್ರಲಿ ಎಲ್ಲೋ ಒಂದು ಕಡೆ ನನಗೆ ಅವತ್ತು ಅವ್ರು ನನ್ನ ಕೈ ಹಿಡಿದು ಆ ಸಿನಿಮಾ ಲೋಕದ ಒಳಗೆ ಕರ್ಕೊಂಡೋದಕ್ಕೆ ಭಾಸ ಆಯಿತು. ಅದು ಇಷ್ಟೇ ದೊಡ್ಡ, ಇಲ್ಲೇನಿದೆ ಅದೇ ಥರ ಅಕಾಸ್ಟಿಕ್ಕು, ಇದು ಕೆಳಗೂ ಕೆಂಪು ಮೇಲೂ ಕೆಂಪು, ಒಂಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸ್ಟುಡಿಯೋ. ಇದೇ ವಿಚಿತ್ರ ಅನಿಸ್ತು ನನಗೆ ಅಂತ. ಅವತ್ತು ಕೂಡ ಅವರು ನೀವು ಮೀಟ್ರ್ ಬರ್ಕೋತೀರಾ ಅಂದರು. ಮೀಟ್ರ್ ಅಂದರೆ ಏನಂತಲೂ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಅವತ್ತಿನ ಮಟ್ಟಿಗೆ. ಅಲ್ಲಿ ಅನಿಸ್ತು ನನಗೂ, ಹೋಯ್ತು ಇದು ಏನೋ. ಪುಣ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬರು AT ರವೀಶ್ ಅಂತ, ಇವಾಗಲೂ ಮ್ಯೂಸಿಕ್ ಡೈರೆಕ್ಟರ್, ಅವರು ನಮ್ಮೂರವರೇ. ನೀವು ಟ್ಯೂನ್ ಕೇಳಿ ಅಂತ ನನಗೊಂದು ಹೇಳಿದ್ರು ಅವರು. ನೀವು ಯಾರ ಹತ್ರ ಹೋದರೆ ಟ್ಯೂನ್ ಕೊಡೋಕ್ಕೆ ಕೇಳಿ, ಟ್ಯೂನಿಗೆ ಬರೀಬೇಕಿಲ್ಲಿ, ನೀವು ಬರೆದಿದ್ದು ವರ್ಕೌಟ್ ಆಗೋಲ್ಲ, ಟ್ಯೂನ್ ಕೇಳಿ. ಆಗಿದ್ದಾಗಲಿ ನೋಡೋಣ ಅಂತ, ಸರ್ ಟ್ಯೂನ್ ಕೊಟ್ಟರೆ ಬರಿತೀನಿ ಅಂದೆ. ಹೌದಾ ಅಂದರು. ಬಟ್ ಇವತ್ತು ನೋಡಿದ್ರೆ ತುಂಬ ಗುರುಕಿರಣ್ ಅವ್ರ ಸ್ವಭಾವಕ್ಕೆ ವಿರುದ್ಧವಾಗಿತ್ತು. ಅವ್ರು ಅರ್ಥ ಮಾಡ್ಕೊಂಡ್ರು ಅದನ್ನು. ಅಂದರೆ ಮೀಟ್ರ್ ಬರೀ, ಈಗ ಫಸ್ಟು ಈಗ ನಾನು ಕೆಲಸ ಕೇಳೋಕ್ಕೆ ಹೋಗೋನಾಗಿ ನನಗೆ ಮೀಟ್ರೇ ಗೊತ್ತಿಲ್ಲ ಅಂದರೆ, ನಾನೇನೋ ನಾನು ಅನ್ಕೊಂಡು ಟ್ಯೂನ್ ಕೇಳಿದಾಗ ಕೊಟ್ಟಿದ್ದೇ ದೊಡ್ಡದದು. ಅದು ಹಿಂಗೆ ಕೊಟ್ಟರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಯಾರೋ ಕರೆದ್ರು, ನೋಡಿ ಅವ್ನು ಕ್ಯಾಸೆಟಲ್ಲಿ ಹಾಕ್ಕೊಡಿ ಅಂತ ಅಂದರು. ಕ್ಯಾಸೆಟಲ್ಲಿ ಟ್ಯೂನ್ ಕೊಟ್ಟರು, ನಮ್ಗೆ ಕ್ಯಾಸೆಟ್ ಕೊಟ್ಟರು ನನಗೆ ಫಸ್ಟ್. ಈ ಹಾಡು ಬರೀಬೇಕು ನೀವು, ಇದು ಕರಿಯಾ ಅಂತ ಒಂದು ಸಿನಿಮಾ ಆಗ್ತಿದೆ, ಪ್ರೇಮ್ ಡೈರೆಕ್ಷನ್. ಕರಿಯಾ ನನಗೆ ಫಸ್ಟ್ ಸಿನಿಮಾ ಕರಿಯಾನ, ಏನು ಹಿಂಗಿದೆ ಹೆಸರು ಅಂತ, ಅದ್ರದ್ದು ಬೇರೆ ಕಥೆ ಇದೆ, ಆಮೇಲೆ ಹೇಳ್ತೀನಿ. ಸರಿ ಕೊಟ್ಟರು. ಅದನ್ನು ಕೇಳೋದು ಹೇಗೆ, ಅವಾಗ ಕೇಳೋಕ್ಕೊಂದು ಟೇಪ್ ರೆಕಾರ್ಡರ್ ಏನು ಬೇಕು, ಅದಿಲ್ಲ ನನ್ನ ಹತ್ರ. ಎಲ್ಲಿ ನನಗೆ ಇದಾಗಿದ್ದು ವಿಜಯನಗರ ಇದರಲ್ಲಿ. ಅಲ್ಲಿಂದ ನಾನು ಓಡೋಗಿ ಸೀದಾ ಭಾಷ್ಯಂ ಸರ್ಕಲಲ್ಲಿ ಒಂದು ವಾಕ್ಮನ್ ತೊಗೊಂಡೆ. ಅವ್ರು ಕೊಟ್ಟಿದ್ದು ಏನು ಕೊಟ್ಟಿದ್ದು ಅಂತ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಆಮೇಲೆ ಅದನ್ನು ಹಾಕಿ ಕೇಳಿದ್ರೆ, ತಾನನ ನಾನ ನೀನನ ನಾನಿ, ಈ ಥರದ್ದು ಒಂದು ಟ್ಯೂನ್ ಇದೆ. ಪಕ್ಕಾ ನನಗೆ ಯಾವುದೋ ಒಂದು ತುಂಬ ಕನ್ನಡದ, ಆಗ ನಿಮಗೆ ಆ ಥರದ ಸಾಂಗ್ ಈಗಲೂ ಇಲ್ಲ, ಅದು ತುಂಬ ಡಿಫ್ರೆಂಟ್ ಸಾಂಗ್, ಟ್ಯೂನ್ ಒಂದು ಬಾಲಿವುಡ್ ಫೀಲಲ್ಲಿದೆ ಅದು ಸಾಂಗ್. ತುಂಬ ಖುಷಿ ಆಯಿತು. ಏನು ಬರೀಬೇಕು ಇದಕ್ಕೆ ಅನ್ನೋ ಒಂದು ತೊಳಲಾಟ. ಇಮಿಡಿಯೇಟ್ ಅಲ್ಲೇ ಎಲ್ಲೋ ಕೂತ್ಕೊಂಡು ಏನೋ ಗೀಚಕ್ಕೆ ಶುರು ಮಾಡಿದೆ. ಆಮೇಲೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಗೀಚಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಬರೆದಿದ್ದು ಅದಕ್ಕೆ ಲೈನ್ ನನಗೆ ಇವತ್ತು ನೆನಪಿದೆ. ಮುಗಿಲು ಕಟ್ಟಿದೆ, ನವಿಲು ಕಾದಿದೆ, ಪ್ರೀತಿಯ ಮಳೆ ಸುರಿವೆ, ಈ ಥರ ಬರೆದಿದ್ದೆ ನಾನು. ಆ್ಯಕ್ಚುಲಿ ತೊಗೊಂಡೋಗಿ ಒಂದು 2-3 ದಿನದ ನಂತರ ಮತ್ತೆ ಗುರುಕಿರಣ್ ಆದರೂ ಹೋದಾಗ ಅಲ್ಲಿ ಮೀಟ್ರ್ ವಿಷಯ ಬಂತು. ಅದು ಕರೆಕ್ಟ್ ಮೀಟ್ರ್ ಅಲ್ಲ, ಅದು ತಾನನ ನಾನ ಅಂದರೆ ಫಸ್ಟ್ ಅಕ್ಷರ ದೀರ್ಘ ನಾ ಬರಬೇಕು, ನಾನನ ನಂದು ಮುಗಿಲು ಎಲ್ಲ ಹ್ರಸ್ವ ಬರೆದಿದ್ದೀನಿ. ನೋನು ಹಿಂಗಲ್ಲ, ಇದು ಹಿಂಗೆ ಆಗಬೇಕು ಅಂದರು. ಲಕ್ಕಿಲಿ ಇಮಿಡಿಯೇಟ್ ನಂಗೆ ಅದು ಕ್ಯಾಚ್ ಆಯ್ತು. ಯಾಕಂದರೆ ನಂಗೆ ಕನ್ನಡ ಚೆನ್ನಾಗಿತ್ತು, ಛಂದಸ್ಸು ಗೊತ್ತಿತ್ತು. ಓಹೋ ಇದಾಗೆ ನೇಮ್ ಆಫ್ ದ ಗೇಮ್ ಇದು ಅಂತ ಇಮಿಡಿಯೇಟ್ ಗೊತ್ತಾಯಿತು. ಇಮಿಡಿಯೇಟ್ ಗೊತ್ತಾಯ್ತು ಅವ್ರು ಅಷ್ಟು ಹೇಳಿದ್ದಕ್ಕೆ. ಮೊದಲಿಂದ ಹೇಳಿದ್ರು, ನೋಡಿ ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ, ಇಲ್ಲಿ ದೀರ್ಘ ಇಲ್ಲಿದೆ, ಅಲ್ಲಿ ದೀರ್ಘ ಇರಬೇಕು, ಇಲ್ಲಿ ಹ್ರಸ್ವ ಇದೆ, ಅಲ್ಲಿ ಹ್ರಸ್ವ ಇರಬೇಕು, ಅವಾಗ ಮಾತ್ರ ಇದು ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ ಅಂತ.